ನಮ್ಮ ಕೂದಲಿಗೆ ಬಣ್ಣ ಕೊಡೋ ಆ ಒಂದು ಅದ್ಭುತ ಪ್ರಕ್ರಿಯೆ ಯಾಕೆ ನಿಂತುಹೋಗುತ್ತೆ? ಆ ಪೇಂಟರ್ ಸೆಲ್ಗಳ ಹಿಂದಿರೋ ವಿಜ್ಞಾನವನ್ನ ಒಟ್ಟಿಗೆ ಸೇರಿ ನೋಡೋಣ ಬನ್ನಿ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ನಮ್ಮ ಕೂದಲಿಗೆ ಬಣ್ಣ ಕೊಡೋ ಈ ಜೀವಕೋಶಗಳನ್ನ ಮೆಲನೋಸೈಟ್ಸ್ ಅಂತ ಕರೀತಾರೆ. ನಮ್ಮ ತಲೆಯ ಚರ್ಮದಲ್ಲಿ ಪ್ರತಿಯೊಂದು ಕೂದಲಿನ ಬುಡದಲ್ಲೂ ಈ ಸ್ಪೆಷಲ್ ಸೆಲ್ಸ್ ಇರ್ತವೆ. ಇವುಗಳ ಮುಖ್ಯ ಕೆಲಸವೇನು ಅಂದ್ರೆ, ಮೆಲನಿನ್ ಅನ್ನೋ ಪಿಗ್ಮೆಂಟ್ ಅಂದ್ರೆ ಬಣ್ಣವನ್ನ ಉತ್ಪಾದನೆ ಮಾಡಿ ನಮ್ಮ ಕೂದಲಿಗೆ ಅದರ ಸಹಜ ಬಣ್ಣವನ್ನ ಕೊಡೋದು. ಮೆಲನೋಸೈಟ್ ಅನ್ನೋ ಪದ ಸ್ವಲ್ಪ ಕಷ್ಟ ಅನ್ಸ್ಬೋದು. ಅದಕ್ಕೆ ಈ ಕಾನ್ಸೆಪ್ಟ್ನ ಇನ್ನೂ ಸಿಂಪಲ್ ಮಾಡೋಣ. ಹೀಗಂತ್ಕೊಳ್ಳಿ, ಈ ಜೀವಕೋಶಗಳು ನಮ್ಮ ಕೂದಲಿನ ಪೇಂಟರ್ ಸೆಲ್ಸ್, ಅಂದ್ರೆ ದಿನವಿಡೀ ನಮ್ಮ ಕೂದಲಿಗೆ ಸುಂದರವಾಗಿ ಬಣ್ಣ ಬಳಿಯುವ ಪುಟ್ಟ ಪುಟ್ಟ ಕಲಾವಿದರು ಇದ್ದಾಗೆ. ಇದು ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾನೇ ಸುಲಭ ಅಲ್ವಾ? ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚಿನವರು ಅಂದ್ಕೊಂಡಿರೋದು ವಯಸ್ಸಾಗ್ತಾ ಆಗ್ತಾ ಈ ಪೇಂಟರ್ ಸೆಲ್ಗಳು ಸತ್ತೇ ಹೋಗ್ತವೆ ಅಂತ. ಆದ್ರೆ ಅಕಾಲಿಕವಾಗಿ ಕೂದಲು ಬಿಳಿಯಾಗೋ ಸಂದರ್ಭದಲ್ಲಿ ಈ ಜೀವಕೋಶಗಳು ಸಾಯೋದಿಲ್ಲ. ಬದಲಿಗೆ ಅವು ಸುಮ್ಮನೆ ತಮ್ಮ ಕೆಲಸ ನಿಲ್ಲಿಸ್ಬಿಟ್ಟು ಒಂದು ರೀತಿ ನಿದ್ದೆ ಮಾಡೋಕೆ ಹೋಗ್ಬಿಡ್ತವೆ. ಅಂದ್ರೆ ಇನ್ಆಕ್ಟಿವ್ ಆಗ್ತವೆ ಅಷ್ಟೇ. ಹಾಗಾದ್ರೆ ಅವು ಯಾಕೆ ಇನ್ಆಕ್ಟಿವ್ ಆಗ್ತವೆ? ಇದಕ್ಕೆ ಕಾರಣ ಇಂಪ್ರಾಪರ್ ಜೀನ್ ಸ್ವಿಚಿಂಗ್. ಇದನ್ನ ಒಂದು ಆನ್ ಆಫ್ ಸ್ವಿಚ್ ತರ ಯೋಚನೆ ಮಾಡಿ. ಕೂದಲಿಗೆ ಬಣ್ಣ ಉತ್ಪಾದನೆ ಮಾಡೋ ಅಂತ ಆರ್ಡರ್ ಕೊಡೋ ಜೀನ್ ಅನ್ನೋ ಸ್ವಿಚ್ ಆನ್ ಪೊಸಿಷನ್ನಲ್ಲಿ ಇರೋದ್ರ ಬದಲು ಆಫ್ ಪೊಸಿಷನ್ನಲ್ಲಿ ಸ್ಟಕ್ ಆಗ್ಬಿಡುತ್ತೆ. ನಮ್ಮ ಗುರಿ ಏನಂದ್ರೆ ಆ ಸ್ವಿಚ್ ಅನ್ನು ಮತ್ತೆ ಆನ್ ಮಾಡೋದು. ಸರಿ, ಈಗ ನಮಗೆ ಸಮಸ್ಯೆಯ ಮೂಲ ಗೊತ್ತಾಗಿದೆ ಮತ್ತು ಅದನ್ನ ಸರಿಪಡಿಸಬಹುದು ಅನ್ನೋ ಭರವಸೆನೂ ಇದೆ. ಹಾಗಾದ್ರೆ ಪರಿಹಾರ ಏನು? ಆ ನಿದ್ದೆ ಮಾಡ್ತಿರೋ ಪೇಂಟರ್ ಸೆಲ್ಗಳನ್ನ ಮತ್ತೆ ಎಚ್ಚರಗೊಳಿಸೋಕೆ ಒಂದು ವೈಜ್ಞಾನಿಕವಾದ 4 ಹಂತದ ರಿವೈವಲ್ ಪ್ಲಾನ್ ಅನ್ನ ನೋಡೋಣ. ಈಗ ಮೊದಲನೇ ಹಂತದ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಯಾಕಂತಂದ್ರೆ ಇದು ಇಡೀ ಪ್ಲಾನ್ಗೆ ಫೌಂಡೇಶನ್ ಇದ್ದ ಹಾಗೆ. ನಮ್ಮ ಪೇಂಟರ್ ಸೆಲ್ಗಳು ಮತ್ತೆ ಬಣ್ಣ ಬಳಿಯೋ ಕೆಲಸ ಶುರು ಮಾಡಬೇಕು ಅಂದ್ರೆ ಅವುಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನ, ಅಂದ್ರೆ ಸರಿಯಾದ ನ್ಯೂಟ್ರಿಯೆಂಟ್ಸ್ಗಳನ್ನ ನಾವು ಕೊಡಬೇಕು ಅಲ್ವಾ? ಸರಿಯಾದ ಇಂಧನ ಇಲ್ಲದೆ ಯಾವ ಇಂಜಿನ್ ಕೂಡ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾದ್ರೆ ನಮ್ಮ ಪೇಂಟರ್ ಸೆಲ್ಗಳಿಗೆ ಯಾವ ಥರದ ಫ್ಯೂಯಲ್ ಬೇಕು? ಅವುಗಳಿಗೆ ಕೆಲವು ಮುಖ್ಯವಾದ ಪೋಷಕಾಂಶಗಳು ಬೇಕೇ ಬೇಕು. ಉದಾಹರಣೆಗೆ ವಿಟಮಿನ್ B3, B7, B9 ಮತ್ತು B12. ಹಾಗೇ ಐರನ್ ಮತ್ತು ಜಿಂಕ್ ಕೂಡ ತುಂಬಾನೇ ಅವಶ್ಯಕ. ಇವೆಲ್ಲವೂ ಹಾಲು, ಮೊಳಕೆ ಕಾಳುಗಳು, ಪಾಲಕ್ ಸೊಪ್ಪು ಮತ್ತು ನಟ್ಸ್ಗಳಂಥ ಆಹಾರದಲ್ಲಿ ಚೆನ್ನಾಗಿ ಸಿಗುತ್ತೆ. ನಾವು ಪೋಷಣೆ ಅನ್ನೋ ಫ್ಯೂಯಲ್ ಅನ್ನು ಕೊಟ್ಟರೂ ಆ ಫ್ಯೂಯಲ್ ಸರಿಯಾಗಿ ಕೆಲಸ ಮಾಡೋಕ್ಕೆ ನಮ್ಮ ದೇಹದೊಳಗೆ ಒಂದು ಪರ್ಫೆಕ್ಟ್ ವಾತಾವರಣ ಬೇಕು. ಈ ಮುಂದಿನ 3 ಹಂತಗಳು ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ನಿದ್ದೆ ಮತ್ತು ವ್ಯಾಯಾಮ ಆ ಒಂದು ಐಡಿಯಲ್ ವಾತಾವರಣವನ್ನು ಸೃಷ್ಟಿ ಮಾಡುತ್ತವೆ. ಎರಡನೇ ಹಂತ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನಿರಂತರವಾದ ಒತ್ತಡ ನಮ್ಮ ಪೇಂಟರ್ ಸೆಲ್ಗಳ ಕೆಲಸವನ್ನ ನೇರವಾಗಿ ನಿಧಾನಗೊಳಿಸುತ್ತೆ. ಅದು ಅವುಗಳ ಕೆಲಸಕ್ಕೆ ಒಂದು ದೊಡ್ಡ ಶತ್ರು ಇದ್ದ ಹಾಗೆ. ಹಾಗಾಗಿ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದು ಈ ಯೋಜನೆಯಲ್ಲಿ ತುಂಬಾನೇ ಮುಖ್ಯವಾದ ಮತ್ತು ಕಡ್ಡಾಯವಾದ ಭಾಗ. ಸ್ಟ್ರೆಸ್ ಕಡಿಮೆ ಮಾಡೋಕೆ ಸೈಂಟಿಫಿಕ್ ಆಗಿ ಪ್ರೂವ್ ಆದ ವಿಧಾನಗಳಿವೆ. ಉದಾಹರಣೆಗೆ ಅಶ್ವಗಂಧ ಅನ್ನೋ ಗಿಡಮೂಲಿಕೆ. ರಿಸರ್ಚ್ ಪ್ರಕಾರ ಇದು ದೇಹದ ಮೇಲೆ ಆಗೋ ಒತ್ತಡದ ಪರಿಣಾಮವನ್ನ 30% ಕಡಿಮೆ ಮಾಡಬಲ್ಲದು ಅಂತ ಗೊತ್ತಾಗಿದೆ. ಮೂರನೇ ಅತಿ ಮುಖ್ಯವಾದ ಹಂತ ಕ್ವಾಲಿಟಿ ನಿದ್ದೆ. ಇದೊಂದು ರೀತಿ ನಮ್ಮ ದೇಹದ ರಿಪೇರಿ ಮತ್ತು ರೀಚಾರ್ಜ್ ಟೈಮ್. ನಾವು ಆಳವಾದ ನಿದ್ದೆಯಲ್ಲಿದ್ದಾಗ ಮಾತ್ರ ನಮ್ಮ ದೇಹವು ತನ್ನ ಜೀವಕೋಶಗಳನ್ನ ದುರಸ್ತಿ ಮಾಡೋ ಮತ್ತು ಪುನಶ್ಚೇತನಗೊಳಿಸೋ ಕೆಲಸ ಮಾಡುತ್ತೆ. ಇದರಲ್ಲಿ ನಮ್ಮ ಪೇಂಟರ್ ಸೆಲ್ಗಳು ಸೇರಿವೆ. ಚೆನ್ನಾಗಿ ಆಳವಾದ ನಿದ್ದೆ ಮಾಡೋಕ್ಕೆ 3 ಸಿಂಪಲ್ ರೂಲ್ಸ್. ಮೊದಲನೇದು, ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಬೆಡ್ ಮೇಲೆ ಇರಬೇಕು. ಎರಡನೇದು, ಪ್ರತಿದಿನ ಒಂದೇ ಟೈಮ್ಗೆ ಮಲ್ಗಿ ಒಂದೇ ಟೈಮ್ಗೆ ಏಳೋ ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತು ಕೊನೆಯದಾಗಿ, ಮಲ್ಗೋಕೆ ಕನಿಷ್ಠ 3 ಗಂಟೆ ಮುಂಚೆನೇ ಊಟ ಮುಗಿಸಿರ್ಬೇಕು. ಅಷ್ಟೇ. ಮತ್ತು ಈಗ ಕೊನೆಯ ಅಂದ್ರೆ 4ನೇ ಹಂತ ವ್ಯಾಯಾಮ ಮತ್ತು ಉಸಿರಾಟ. ಈ ಹಂತ ನಮ್ಮ ಜೀವಕೋಶಗಳ ರಿವೈವಲ್ ಪ್ರಾಸೆಸ್ಗೆ 2 ರೀತಿಯಲ್ಲಿ ಸಹಾಯ ಮಾಡುತ್ತೆ. ಆ 2 ಅದ್ಭುತ ಬೆನಿಫಿಟ್ಸ್ ಯಾವುವು ಅಂತ ನೋಡೋಣ. ಮೊದಲನೇ ಬೆನಿಫಿಟ್ ಇಂಪ್ರೂವ್ಡ್ ಬ್ಲಡ್ ಸರ್ಕ್ಯುಲೇಷನ್. ನಾವು ಮೊದಲ ಹಂತದಲ್ಲಿ ತಿಂದ ಎಲ್ಲಾ ಪೋಷಕಾಂಶಗಳು ರಕ್ತದ ಮೂಲಕವೇ ಕೂದಲಿನ ಬುಡಕ್ಕೆ ತಲುಪಬೇಕು. ವ್ಯಾಯಾಮ ಮಾಡೋದ್ರಿಂದ ಈ ರಕ್ತ ಸಂಚಾರ ಹೆಚ್ಚಾಗುತ್ತೆ. ಅಂದ್ರೆ ಆ ನ್ಯೂಟ್ರಿಯೆಂಟ್ಸ್ಗಳ ಡೆಲಿವರಿ ಸಿಸ್ಟಮ್ ಸೂಪರ್ ಫಾಸ್ಟ್ ಆಗುತ್ತೆ. ಎರಡನೇ ಬೆನಿಫಿಟ್ಟು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ವ್ಯಾಯಾಮ ನಮ್ಮ ಜೀವಕೋಶಗಳೊಳಗಿನ ಮೈಟೋಕಾಂಡ್ರಿಯಾವನ್ನ ಆಕ್ಟಿವೇಟ್ ಮಾಡುತ್ತೆ. ಈ ಮೈಟೋಕಾಂಡ್ರಿಯಾಗಳನ್ನ ಜೀವಕೋಶಗಳ ಪುಟ್ಟ ಇಂಜಿನ್ಗಳು ಅಂತಾನೂ ಕರೆಯಬಹುದು. ವ್ಯಾಯಾಮವು ಈ ಇಂಜಿನ್ಗಳಿಗೆ ಚೈತನ್ಯ ನೀಡಿ ಅವು ಜಾಸ್ತಿ ಎನರ್ಜಿ ಉತ್ಪಾದಿಸೋ ಹಾಗೆ ಮಾಡುತ್ತೆ. ಈ 2 ಪ್ರಯೋಜನಗಳನ್ನು ಪಡ್ಕೋಬೇಕು ಅಂದ್ರೆ ನಮ್ಮ ದಿನಚರಿಯಲ್ಲಿ ರೆಗ್ಯುಲರ್ ವ್ಯಾಯಾಮ ಮತ್ತು ಪ್ರಾಣಾಯಾಮದಂತಹ ಉಸಿರಾಟದ ವ್ಯಾಯಾಮಗಳನ್ನು ಸೇರಿಸ್ಕೊಳ್ಳೋದು ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾದ್ರೆ
ಒಟ್ಟಾರೆಯಾಗಿ ನಾವು ಇದರಿಂದ ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶ ಏನಂದ್ರೆ, ಅಕಾಲಿಕ ಬಿಳಿ ಕೂದಲನ್ನ ರಿವರ್ಸ್ ಮಾಡೋದು ಯಾವುದೋ ಒಂದು ಮ್ಯಾಜಿಕ್ ಮಾತ್ರೆಯಿಂದ ಸಾಧ್ಯವಿಲ್ಲ. ಬದಲಿಗೆ ಇದು ಸರಿಯಾದ ಪೋಷಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಕ್ವಾಲಿಟಿ ನಿದ್ದೆ ಮತ್ತು ವ್ಯಾಯಾಮವನ್ನ ಒಳಗೊಂಡ ಒಂದು ಕಂಪ್ಲೀಟ್ ಲೈಫ್ ಸ್ಟೈಲ್ನ ಫಲಿತಾಂಶ.